ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ನಿಂದಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಬಳ್ಳಾಪುರ ಪೊಲೀಸ್ ಠಾಣೆ ಅಧೀಕ್ಷಕರಿಗೆ ಮಹಿಳಾ ಆಯೋಗ ಪತ್ರವೊಂದು ಬರೆದಿದೆ. ಆಯೋಗದ ಅಧ್ಯಕ್ಷೆಯಾಗಿರುವಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಏನಿದ್ದಾರೆ, ಅವರು ಪತ್ರವನ್ನು ಬರೆದಿದ್ದಾರೆ. ಪತ್ರವನ್ನು ಬರೆದು ಘಟನೆಯ ಬಗ್ಗೆ ಏನಿದೆ ವರದಿಯನ್ನು ಕೊಡಬೇಕು ಅಂತ ಸೂಚನೆಯನ್ನು ಕೂಡ ನೀಡಿದ್ದಾರೆ. ನಡು ರಸ್ತೆಯಲ್ಲಿ ಕಟ್ಟಿದಂತಹ ಒಂದು ಬ್ಯಾನರ್ಗಳನ್ನು ನಗರಸಭಾ ಕಾರ್ಮಿಕರು ತೆರವುಗೊಳಿಸಿದ್ದಕ್ಕೆ ನೇಕೋಪಗೊಂಡಂತಹ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಏನಿದ್ದಾರೆ, ವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು. ನಗರಸಭೆ ಆಯುಕ್ತರಾಗಿರುವಂತಹ ಅಮೃತ ಗೌಡ ಏನಿದ್ದಾರೆ, ಅವರನ್ನು ಮನ ಬಂದಂತೆ ಬೈದಿದ್ರು ಫೋನ್ ಕಾಲ್ನಲ್ಲಿ. ಅದರ ಜೊತೆಗೆ ಚಪ್ಪಲಿಯಿಂದ ತಡಿಸಿ ನಗರದಲ್ಲಿ ದಂಗೆ ಎಬ್ಬಿಸ್ತೀನಿ ಅಂತ ಹೇಳಿ ಅಥವಾ ಬೆಂಕಿ ಕೂಡ ಹಚ್ತೀನಿ ಅಂತ ಹೇಳಿ ಜೀವ ಬೆದರಿಕೆಯೊಂದನ್ನು ಹಾಕಿದ್ರು. ಈ ಬಗ್ಗೆ ನಮ್ಮ ಗಮನಕ್ಕೆ ಕೂಡ ಬಂದಿದೆ. ಹೀಗಾಗಿ ನಾವು ಈ ಬಗ್ಗೆ ಈ ಒಂದು ಘಟನೆಯ ಬಗ್ಗೆ ಪರಿಶೀಲಿಸಿ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ವರದಿಯನ್ನು ಕೂಡ ಕೊಡಬೇಕು ಅಂತ ಹೇಳಿ ಸೂಚನೆ ನೀಡಿದ್ದಾರೆ ನಾಗಲಕ್ಷ್ಮಿ ಚೌಧರಿ ಅವರು. ನಡು ರಸ್ತೆಯಲ್ಲಿ ಕಟ್ಟಿದಂತಹ ಒಂದು ಬ್ಯಾನರ್ಗಳನ್ನು ನಗರಸಭಾ ಕಾರ್ಮಿಕರು ತೆರವುಗೊಳಿಸಿದ್ದಕ್ಕೆ ನೇಕೋಪಗೊಂಡಂತಹ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಏನಿದ್ದಾರೆ, ವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು. ನಗರಸಭೆ ಆಯುಕ್ತರಾಗಿರುವಂತಹ ಅಮೃತ ಗೌಡ ಏನಿದ್ದಾರೆ, ಅವರನ್ನು ಮನ ಬಂದಂತೆ ಬೈದಿದ್ರು ಫೋನ್ ಕಾಲ್ನಲ್ಲಿ. ಅದರ ಜೊತೆಗೆ ಚಪ್ಪಲಿಯಿಂದ ತಡಿಸಿ ನಗರದಲ್ಲಿ ದಂಗೆ ಎಬ್ಬಿಸ್ತೀನಿ ಅಂತ ಹೇಳಿ ಅಥವಾ ಬೆಂಕಿ ಕೂಡ ಹಚ್ತೀನಿ ಅಂತ ಹೇಳಿ ಜೀವ ಬೆದರಿಕೆಯೊಂದನ್ನು ಹಾಕಿದ್ರು. ಈ ಬಗ್ಗೆ ನಮ್ಮ ಗಮನಕ್ಕೆ ಕೂಡ ಬಂದಿದೆ. ಹೀಗಾಗಿ ನಾವು ಈ ಬಗ್ಗೆ ಈ ಒಂದು ಘಟನೆಯ ಬಗ್ಗೆ ಪರಿಶೀಲಿಸಿ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ವರದಿಯನ್ನು ಕೂಡ ಕೊಡಬೇಕು ಅಂತ ಹೇಳಿ ಸೂಚನೆ ನೀಡಿದ್ದಾರೆ ನಾಗಲಕ್ಷ್ಮಿ ಚೌಧರಿ ಅವರು. ನಡು ರಸ್ತೆಯಲ್ಲಿ ಕಟ್ಟಿದಂತಹ ಒಂದು ಬ್ಯಾನರ್ಗಳನ್ನು ನಗರಸಭಾ ಕಾರ್ಮಿಕರು ತೆರವುಗೊಳಿಸಿದ್ದಕ್ಕೆ ನೇಕೋಪಗೊಂಡಂತಹ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಏನಿದ್ದಾರೆ, ವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು. ನಗರಸಭೆ ಆಯುಕ್ತರಾಗಿರುವಂತಹ ಅಮೃತ ಗೌಡ ಏನಿದ್ದಾರೆ, ಅವರನ್ನು ಮನ ಬಂದಂತೆ ಬೈದಿದ್ರು ಫೋನ್ ಕಾಲ್ನಲ್ಲಿ. ಅದರ ಜೊತೆಗೆ ಚಪ್ಪಲಿಯಿಂದ ತಡಿಸಿ ನಗರದಲ್ಲಿ ದಂಗೆ ಎಬ್ಬಿಸ್ತೀನಿ ಅಂತ ಹೇಳಿ ಅಥವಾ ಬೆಂಕಿ ಕೂಡ ಹಚ್ತೀನಿ ಅಂತ ಹೇಳಿ ಜೀವ ಬೆದರಿಕೆಯೊಂದನ್ನು ಹಾಕಿದ್ರು. ಈ ಬಗ್ಗೆ ನಮ್ಮ ಗಮನಕ್ಕೆ ಕೂಡ ಬಂದಿದೆ. ಹೀಗಾಗಿ ನಾವು ಈ ಬಗ್ಗೆ ಈ ಒಂದು ಘಟನೆಯ ಬಗ್ಗೆ ಪರಿಶೀಲಿಸಿ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ವರದಿಯನ್ನು ಕೂಡ ಕೊಡಬೇಕು ಅಂತ ಹೇಳಿ ಸೂಚನೆ ನೀಡಿದ್ದಾರೆ ನಾಗಲಕ್ಷ್ಮಿ ಚೌಧರಿ ಅವರು. ನಡು ರಸ್ತೆಯಲ್ಲಿ ಕಟ್ಟಿದಂತಹ ಒಂದು ಬ್ಯಾನರ್ಗಳನ್ನು ನಗರಸಭಾ ಕಾರ್ಮಿಕರು ತೆರವುಗೊಳಿಸಿದ್ದಕ್ಕೆ ನೇಕೋಪಗೊಂಡಂತಹ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಏನಿದ್ದಾರೆ, ವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು. ನಗರಸಭೆ ಆಯುಕ್ತರಾಗಿರುವಂತಹ ಅಮೃತ ಗೌಡ ಏನಿದ್ದಾರೆ, ಅವರನ್ನು ಮನ ಬಂದಂತೆ ಬೈದಿದ್ರು ಫೋನ್ ಕಾಲ್ನಲ್ಲಿ. ಅದರ ಜೊತೆಗೆ ಚಪ್ಪಲಿಯಿಂದ ತಡಿಸಿ ನಗರದಲ್ಲಿ ದಂಗೆ ಎಬ್ಬಿಸ್ತೀನಿ ಅಂತ ಹೇಳಿ ಅಥವಾ ಬೆಂಕಿ ಕೂಡ ಹಚ್ತೀನಿ ಅಂತ ಹೇಳಿ ಜೀವ ಬೆದರಿಕೆಯೊಂದನ್ನು ಹಾಕಿದ್ರು. ಈ ಬಗ್ಗೆ ನಮ್ಮ ಗಮನಕ್ಕೆ ಕೂಡ ಬಂದಿದೆ. ಹೀಗಾಗಿ ನಾವು ಈ ಬಗ್ಗೆ ಈ ಒಂದು ಘಟನೆಯ ಬಗ್ಗೆ ಪರಿಶೀಲಿಸಿ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ವರದಿಯನ್ನು ಕೂಡ ಕೊಡಬೇಕು ಅಂತ ಹೇಳಿ ಸೂಚನೆ ನೀಡಿದ್ದಾರೆ ನಾಗಲಕ್ಷ್ಮಿ ಚೌಧರಿ ಅವರು. ನಡು ರಸ್ತೆಯಲ್ಲಿ ಕಟ್ಟಿದಂತಹ ಒಂದು ಬ್ಯಾನರ್ಗಳನ್ನು ನಗರಸಭಾ ಕಾರ್ಮಿಕರು ತೆರವುಗೊಳಿಸಿದ್ದಕ್ಕೆ ನೇಕೋಪಗೊಂಡಂತಹ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಏನಿದ್ದಾರೆ, ವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು. ನಗರಸಭೆ ಆಯುಕ್ತರಾಗಿರುವಂತಹ ಅಮೃತ ಗೌಡ ಏನಿದ್ದಾರೆ, ಅವರನ್ನು ಮನ ಬಂದಂತೆ ಬೈದಿದ್ರು ಫೋನ್ ಕಾಲ್ನಲ್ಲಿ. ಅದರ ಜೊತೆಗೆ ಚಪ್ಪಲಿಯಿಂದ ತಡಿಸಿ ನಗರದಲ್ಲಿ ದಂಗೆ ಎಬ್ಬಿಸ್ತೀನಿ ಅಂತ ಹೇಳಿ ಅಥವಾ ಬೆಂಕಿ ಕೂಡ ಹಚ್ತೀನಿ ಅಂತ ಹೇಳಿ ಜೀವ ಬೆದರಿಕೆಯೊಂದನ್ನು ಹಾಕಿದ್ರು. ಈ ಬಗ್ಗೆ ನಮ್ಮ ಗಮನಕ್ಕೆ ಕೂಡ ಬಂದಿದೆ. ಹೀಗಾಗಿ ನಾವು ಈ ಬಗ್ಗೆ ಈ ಒಂದು ಘಟನೆಯ ಬಗ್ಗೆ ಪರಿಶೀಲಿಸಿ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ವರದಿಯನ್ನು ಕೂಡ ಕೊಡಬೇಕು ಅಂತ ಹೇಳಿ ಸೂಚನೆ ನೀಡಿದ್ದಾರೆ ನಾಗಲಕ್ಷ್ಮಿ ಚೌಧರಿ ಅವರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.